ಅಬಕಾರಿ ಸಚಿವರ ವಿರುದ್ಧ ಈಗಾಗಲೇ ಬಹಳ ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ನಾನು ತಪ್ಪೇ ಮಾಡಿಲ್ಲ ಅಂತ ಸಚಿವರು ಕೂಡ ಹೇಳ್ತಾ ಇದ್ದಾರೆ. ಹೀಗಿದ್ದ ಮೇಲೆ ಆರ್ ಬಿ ತಿಮ್ಮಾಪುರ್ ಅವರಿಗೆ ಇಷ್ಟೊಂದು ಕೋಪ ಯಾಕೆ ಬರುತ್ತೆ, ಸಿಟ್ಟು ಯಾಕೆ, ಸಿಡುಕಾಕಿ ಯಾಕೆ ಸಚಿವರೇ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ನಾನು ಈ ಹಿಂದೆ ತಪ್ಪೇ ಮಾಡಿಲ್ಲ ಅನ್ನುವಂಥದ್ದನ್ನ ಖುದ್ದು ಅವರೇ ಹೇಳ್ಕೊಂಡಿದ್ರು. ಯಾವುದೇ ತಪ್ಪು ಮಾಡಿಲ್ಲ, ಯಾವುದೇ ತನಿಖೆಗೂ ಕೂಡ ನಾನು ಸಿದ್ಧ ಅನ್ನುವಂಥದ್ದನ್ನ ಹೇಳಿದ್ರು. ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ಇಂಥ ಕೋಪ ಯಾಕೆ ಬೇಕು, ಯಾಕೆ ಬರುತ್ತೆ ಕೋಪ? ಸತ್ಯ ಜನರ ಮುಂದೆ ತೆರೆದಿಡೋದೇ ಹಾಗಾದ್ರೆ ತಪ್ಪ? ಅಬಕಾರಿ ಕರ್ಮಕಾಂಡವನ್ನ ತೆರೆದಿಟ್ಟಿದ್ದಕ್ಕೆ ಕೋಪನ ಇದು, ಅಥವಾ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಹೊರಗೆ ಬರ್ತಾ ಇದೆ ಅನ್ನೋದಕ್ಕೆ ಕೋಪನ? ಯಾವುದಕ್ಕೆ ಈ ಕೋಪ ಅನ್ನುವಂಥ ಪ್ರಶ್ನೆ ಮಾಧ್ಯಮಗಳ ಮೇಲೆ ಸಿಟ್ಟಾಗಿದ್ದಾರೆ ತಿಮ್ಮಾಪುರ್. ಬಿಜೆಪಿ ನಾಯಕರು ಈಗಾಗಲೇ ಪಟ್ಟಣ ಹಿಡಿದಿದ್ದಾರೆ. ಆರ್ ಬಿ ತಿಮ್ಮಾಪುರ್ ಅವರು ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಚಿವರು ಹೇಳ್ತಾ ಇರೋದು ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ನಾನು ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಬಿಜೆಪಿ ನಾಯಕರು ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ತನಿಖೆ ಎದುರಿಸಬೇಕು, ಪಾರದರ್ಶಕವಾಗಿ ತನಿಖೆ ಆಗಬೇಕು ಅನ್ನೋದಾದ್ರೆ ಅವರು ರಾಜೀನಾಮೆಯನ್ನ ಕೊಡಲೇಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅನ್ನೋದನ್ನ ಈಗಾಗಲೇ ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಆದ್ರೆ ಈಗ ಗರಂ ಆಗಿದ್ದಾರೆ ಅಬಕಾರಿ ಸಚಿವರು. ಮಾಧ್ಯಮದ ಮೇಲೂ ಕೂಡ ಕೋಪಗೊಂಡಿದ್ದಾರೆ, ಸಿಟ್ಟನ್ನ ತೋರಿಸ್ಕೊಂಡಿದ್ದಾರೆ. ನಾನು ತಪ್ಪೇ ಮಾಡಿಲ್ಲ, ನಾನು ರಾಜೀನಾಮೆ ಯಾಕೆ ಕೊಡಬೇಕು, ಇವ್ರು ಹೇಳಿದ ತಕ್ಷಣ ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕಂತ ಬಿಜೆಪಿಯ ಸದಸ್ಯರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಅಬಕಾರಿ ಸಚಿವರಾದಂಥ ಆರ್ ಬಿ ತಿಮ್ಮಾಪುರ್ ಇದ್ದಾರೆ. ಸರ್, ತಮ್ಮ ರಾಜೀನಾಮೆ ಕೊಡಲೇಬೇಕು ಅನ್ನೋಂಥದ್ದು ಬಿಜೆಪಿ ಪಟ್ಟು ಅಹೋರಾತ್ರಿ. ಎದಕ್ಕೆ ಕೊಡ್ಬೇಕು ರಾಜೀನಾಮೆ? ಏನು ತಪ್ಪು ಮಾಡಿದ್ದೀವಿ? ಇನ್ನು ಇವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೊಡಬೇಕಾ? ದಿಸ್ ಈಸ್ ವೆರಿ ಬ್ಯಾಡ್. ವಾಟ್ ಈಸ್ ದಿ ಪ್ರೂಫ್ ಇಸ್ ದೇರ್? ಅಲ್ಲ, ತಮ್ಮ ಪುತ್ರನ ಹೆಸರು ಎಲ್ಲ ಬಂದಿದೆ ಅನ್ನುವಂಥದ್ದು ಅವ್ರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಯಾರೋ ಆಡಿಯೋದಲ್ಲಿ ಮಾತನಾಡಿದ್ದಾರೆ ಅಂತ. ಯಾರು ಗೊತ್ತಾ? ಅವನ ಇತಿಹಾಸ ನೋಡುತ್ತೇಳಿ ಅವ್ರಿಗೆ. ಅಲ್ಲ, ಅದು ಅವ್ರ ಇತಿಹಾಸ ತಾವು ಬಿಚ್ಚಿಡುವಂತ ಕೆಲಸ ಮಾಡ್ತೀರಾ ಅಂತ ಸರ್? ನಾನೆಲ್ಲಿ ಬಿಚ್ಚಲ್ಲಪ್ಪ, ಅವ್ರ ಹಣೆ ಬರ ನಡಿ. ಅಲ್ಲ ಸರ್, ಇನ್ನೊಂದು ಬಹಳ ಪ್ರಮುಖವಾಗಿ ಸರ್, ತಮ್ಮ ಈ ಡಿ ಸಿ ಅವರ ಆರೋಪ ಬಂದಿದೆ, ಈ ಲೋಕಾಯುಕ್ತರ ಕೇಸ್ ಆಗಿದೆ ಅನ್ನುವಂಥದ್ದು ಸರ್. ಏನಾಗಿದೆ? ಅವ್ರು ಸಸ್ಪೆಂಡ್ ಮಾಡಿದ್ದೀವಿ, ಜೈಲಿಗೆ ಹೋಗಿದ್ದಾನೆ, ಬೇಲ್ ಆಗಿದೆ, ಆಯ್ತಲ್ಲ. ಆರ್ ಬಿ ತಿಮ್ಮಾಪುರ್ ಯಾಕೆ ಟಾರ್ಗೆಟ್ ಆದ್ರೂ ಹಾಗಿದ್ರೆ ಸರ್? ಅದು ಯಾವ ಟಾರ್ಗೆಟ್ ಮಾಡ್ತಾನಡಿಯಪ್ಪ ನೋಡಿ. ಅಲ್ಲ, ತಮ್ಮ ರಾಜೀನಾಮೆ ಆಗ್ಲೇಬೇಕು ಅನ್ನುವಂಥದ್ದು. ಅವಶ್ಯಕವಾಗಿ ತೇಜೋವಧೆ ಮಾಡಲಿಕ್ಕೆ ಇಂಥ ಕೆಲಸ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಪಾಪ ನಮ್ಮ ವಿರೋಧ ಪಕ್ಷದ ನಾಯಕರು ದಾರಿ ತಪ್ಪಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಡೀತಾ ಇದೆ, ಏನು ಮಾಡೋಕ್ಕಾಗತ್ತೆ? ಸುಮ್ಮನೆ ನಮ್ಮಂಥವ್ರ ಮೇಲೆ ಬ್ಲೇಮ್ ಮಾಡೋದು, ರಾಜಕಾರಣ ಮಾಡೋದು ನಡೀತಾ ಇದೆ. ಸಿಎಂ ಸೇರಿ ಹೈಕಮಾಂಡ್ ನಿಮ್ಮ ಬೆನ್ನಿಗೆ ನಿಂತಿದೆ ಅಂತ ಸರ್? ತಪ್ಪೇ ಮಾಡಿಲ್ಲ, ಇನ್ನು ಬೆನ್ನಿಗೆ ಹೋಗೋದು ಹೊರಗೆ ಬರೋದು ಎಲ್ಲಿ ಬರುತ್ತೆ ನಡ್ರಿ. ಯಾವ ಕ್ಲಾರಿಫಿಕೇಶನ್ ಕೇಳಿಲ್ವ ಸರ್ ಹಾಗಿದ್ರೆ? ನೋ, ನಥಿಂಗ್. ಇದಿಷ್ಟು ಆರ್ ಬಿ ತಿಮ್ಮಾಪುರ್ ಸ್ಪಷ್ಟನೆ. ನನ್ನ ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ರೆ ರಾಜೀನಾಮೆ ಕೊಡ್ತೇನೆ, ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋಂಥ ಪ್ರಶ್ನೆಯನ್ನ ವಿರೋಧ ಪಕ್ಷದ ನಾಯಕರಿಗೆ ಕೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಿವ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕಂತ ಬಿಜೆಪಿಯ ಸದಸ್ಯರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಅಬಕಾರಿ ಸಚಿವರಾದಂಥ ಆರ್ ಬಿ ತಿಮ್ಮಾಪುರ್ ಇದ್ದಾರೆ. ಸರ್, ತಮ್ಮ ರಾಜೀನಾಮೆ ಕೊಡಲೇಬೇಕು ಅನ್ನೋಂಥದ್ದು ಬಿಜೆಪಿ ಪಟ್ಟು ಅಹೋರಾತ್ರಿ. ಎದಕ್ಕೆ ಕೊಡ್ಬೇಕು ರಾಜೀನಾಮೆ? ಏನು ತಪ್ಪು ಮಾಡಿದ್ದೀವಿ? ಇನ್ನು ಇವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೊಡಬೇಕಾ? ದಿಸ್ ಈಸ್ ವೆರಿ ಬ್ಯಾಡ್. ವಾಟ್ ಈಸ್ ದಿ ಪ್ರೂಫ್ ಇಸ್ ದೇರ್? ಅಲ್ಲ, ತಮ್ಮ ಪುತ್ರನ ಹೆಸರು ಎಲ್ಲ ಬಂದಿದೆ ಅನ್ನುವಂಥದ್ದು ಅವ್ರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಯಾರೋ ಆಡಿಯೋದಲ್ಲಿ ಮಾತನಾಡಿದ್ದಾರೆ ಅಂತ. ಯಾರು ಗೊತ್ತಾ? ಅವನ ಇತಿಹಾಸ ನೋಡುತ್ತೇಳಿ ಅವ್ರಿಗೆ. ಅಲ್ಲ, ಅವ್ರ ಇತಿಹಾಸ ತಾವು ಬಿಚ್ಚಿಡುವಂತ ಕೆಲಸ ಮಾಡ್ತೀರಾ ಅಂತ ಸರ್? ನಾನೆಲ್ಲಿ ಬಿಚ್ಚಲ್ಲಪ್ಪ, ಅವ್ರ ಹಣೆ ಬರ ನಡಿ. ಅಲ್ಲ ಸರ್, ಇನ್ನೊಂದು ಬಹಳ ಪ್ರಮುಖವಾಗಿ ಸರ್, ತಮ್ಮ ಈ ಡಿ ಸಿ ಅವರ ಆರೋಪ ಬಂದಿದೆ, ಈ ಲೋಕಾಯುಕ್ತರ ಕೇಸ್ ಆಗಿದೆ ಅನ್ನುವಂಥದ್ದು ಸರ್. ಏನಾಗಿದೆ? ಅವ್ರು ಸಸ್ಪೆಂಡ್ ಮಾಡಿದ್ದೀವಿ, ಜೈಲಿಗೆ ಹೋಗಿದ್ದಾನೆ, ಬೇಲ್ ಆಗಿದೆ, ಆಯ್ತಲ್ಲ. ಆರ್ ಬಿ ತಿಮ್ಮಾಪುರ್ ಯಾಕೆ ಟಾರ್ಗೆಟ್ ಆದ್ರೂ ಹಾಗಿದ್ರೆ ಸರ್? ಅದು ಯಾವ ಟಾರ್ಗೆಟ್ ಮಾಡ್ತಾನಡಿಯಪ್ಪ ನೋಡಿ. ಅಲ್ಲ, ತಮ್ಮ ರಾಜೀನಾಮೆ ಆಗ್ಲೇಬೇಕು ಅನ್ನುವಂಥದ್ದು. ಅವಶ್ಯಕವಾಗಿ ತೇಜೋವಧೆ ಮಾಡಲಿಕ್ಕೆ ಇಂಥ ಕೆಲಸ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಪಾಪ ನಮ್ಮ ವಿರೋಧ ಪಕ್ಷದ ನಾಯಕರು ದಾರಿ ತಪ್ಪಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಡೀತಾ ಇದೆ, ಏನು ಮಾಡೋಕ್ಕಾಗತ್ತೆ? ಸುಮ್ಮನೆ ನಮ್ಮಂಥವ್ರ ಮೇಲೆ ಬ್ಲೇಮ್ ಮಾಡೋದು, ರಾಜಕಾರಣ ಮಾಡೋದು ನಡೀತಾ ಇದೆ. ಸಿಎಂ ಸೇರಿ ಹೈಕಮಾಂಡ್ ನಿಮ್ಮ ಬೆನ್ನಿಗೆ ನಿಂತಿದೆ ಅಂತ ಸರ್? ತಪ್ಪೇ ಮಾಡಿಲ್ಲ, ಇನ್ನು ಬೆನ್ನಿಗೆ ಹೋಗೋದು ಹೊರಗೆ ಬರೋದು ಎಲ್ಲಿ ಬರುತ್ತೆ ನಡ್ರಿ. ಯಾವ ಕ್ಲಾರಿಫಿಕೇಶನ್ ಕೇಳಿಲ್ವ ಸರ್ ಹಾಗಿದ್ರೆ? ನೋ, ನಥಿಂಗ್. ಇದಿಷ್ಟು ಆರ್ ಬಿ ತಿಮ್ಮಾಪುರ್ ಸ್ಪಷ್ಟನೆ. ನನ್ನ ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ರೆ ರಾಜೀನಾಮೆ ಕೊಡ್ತೇನೆ, ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋಂಥ ಪ್ರಶ್ನೆಯನ್ನ ವಿರೋಧ ಪಕ್ಷದ ನಾಯಕರಿಗೆ ಕೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಿವ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಅಬಕಾರಿ ಸಚಿವರ ವಿರುದ್ಧ ಈಗಾಗಲೇ ಬಹಳ ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ನಾನು ತಪ್ಪೇ ಮಾಡಿಲ್ಲ ಅಂತ ಸಚಿವರು ಕೂಡ ಹೇಳ್ತಾ ಇದ್ದಾರೆ. ಹೀಗಿದ್ದ ಮೇಲೆ ಆರ್.ಬಿ. ತಿಮ್ಮಾಪುರ್ ಅವರಿಗೆ ಇಷ್ಟೊಂದು ಕೋಪ ಯಾಕೆ ಬರುತ್ತೆ, ಸಿಟ್ಟು ಯಾಕೆ, ಸಿಡುಕಾಕಿ ಯಾಕೆ ಸಚಿವರೇ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ನಾನು ಈ ಹಿಂದೆ ತಪ್ಪೇ ಮಾಡಿಲ್ಲ ಅನ್ನುವಂಥದ್ದನ್ನ ಖುದ್ದು ಅವರೇ ಹೇಳ್ಕೊಂಡಿದ್ರು. ಯಾವುದೇ ತಪ್ಪು ಮಾಡಿಲ್ಲ, ಯಾವುದೇ ತನಿಖೆಗೂ ಕೂಡ ನಾನು ಸಿದ್ಧ ಅನ್ನುವಂಥದ್ದನ್ನ ಹೇಳಿದ್ರು. ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ಇಂಥ ಕೋಪ ಯಾಕೆ ಬೇಕು, ಯಾಕೆ ಬರುತ್ತೆ ಕೋಪ? ಸತ್ಯ ಜನರ ಮುಂದೆ ತೆರೆದಿಡೋದೇ ಹಾಗಾದ್ರೆ ತಪ್ಪ? ಅಬಕಾರಿ ಕರ್ಮಕಾಂಡವನ್ನ ತೆರೆದಿಟ್ಟಿದ್ದಕ್ಕೆ ಕೋಪನ ಇದು, ಅಥವಾ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಹೊರಗೆ ಬರ್ತಾ ಇದೆ ಅನ್ನೋದಕ್ಕೆ ಕೋಪನ? ಯಾವುದಕ್ಕೆ ಈ ಕೋಪ ಅನ್ನುವಂಥ ಪ್ರಶ್ನೆ ಮಾಧ್ಯಮಗಳ ಮೇಲೆ ಸಿಟ್ಟಾಗಿದ್ದಾರೆ ತಿಮ್ಮಾಪುರ್. ಬಿಜೆಪಿ ನಾಯಕರು ಈಗಾಗಲೇ ಪಟ್ಟನ್ನ ಹಿಡಿದಿದ್ದಾರೆ. ಆರ್.ಬಿ. ತಿಮ್ಮಾಪುರ್ ಅವರು ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಚಿವರು ಹೇಳ್ತಾ ಇರೋದು ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ನಾನು ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಬಿಜೆಪಿ ನಾಯಕರು ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ತನಿಖೆ ಎದುರಿಸಬೇಕು, ಪಾರದರ್ಶಕವಾಗಿ ತನಿಖೆ ಆಗಬೇಕು ಅನ್ನೋದಾದ್ರೆ ಅವರು ರಾಜೀನಾಮೆಯನ್ನ ಕೊಡಲೇಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅನ್ನೋದನ್ನ ಈಗಾಗಲೇ ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಆದ್ರೆ ಈಗ ಗರಂ ಆಗಿದ್ದಾರೆ ಅಬಕಾರಿ ಸಚಿವರು. ಮಾಧ್ಯಮದ ಮೇಲೂ ಕೂಡ ಕೋಪಗೊಂಡಿದ್ದಾರೆ, ಸಿಟ್ಟನ್ನ ತೋರಿಸ್ಕೊಂಡಿದ್ದಾರೆ. ನಾನು ತಪ್ಪೇ ಮಾಡಿಲ್ಲ, ನಾನು ರಾಜೀನಾಮೆ ಯಾಕೆ ಕೊಡಬೇಕು, ಇವ್ರು ಹೇಳಿದ ತಕ್ಷಣ ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕಂತ ಬಿಜೆಪಿಯ ಸದಸ್ಯರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಅಬಕಾರಿ ಸಚಿವರಾದಂಥ ಆರ್.ಬಿ. ತಿಮ್ಮಾಪುರ್ ಅವರು ಇದ್ದಾರೆ. ಸರ್, ತಮ್ಮ ರಾಜೀನಾಮೆ ಕೊಡಲೇಬೇಕು ಅನ್ನೋಂಥದ್ದು ಬಿಜೆಪಿ ಪಟ್ಟು ಅಹೋರಾತ್ರಿ. ಎದಕ್ಕೆ ಕೊಡ್ಬೇಕು ರಾಜೀನಾಮೆ? ಏನು ತಪ್ಪು ಮಾಡಿದ್ದೀವಿ? ಏನು ಇವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೊಡಬೇಕಾ? ದಿಸ್ ಈಸ್ ವೆರಿ ಬ್ಯಾಡ್. ವಾಟ್ ಈಸ್ ದಿ ಪ್ರೂಫ್ ಇಸ್ ದೇರ್? ಅಲ್ಲ, ತಮ್ಮ ಪುತ್ರನ ಹೆಸರು ಎಲ್ಲ ಬಂದಿದೆ ಅನ್ನುವಂಥದ್ದು ಅವ್ರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಯಾರೋ ಆಡಿಯೋದಲ್ಲಿ ಮಾತನಾಡಿದ್ದಾರೆ ಅಂತ. ಯಾರು ಗೊತ್ತಾ? ಅವನ ಇತಿಹಾಸ ನೋಡುತ್ತೇಳಿ ಅವ್ರಿಗೆ. ಅಲ್ಲ, ಅದು ಅವ್ರ ಇತಿಹಾಸ ತಾವು ಬಿಚ್ಚಿಡುವಂತ ಕೆಲಸ ಮಾಡ್ತೀರಾ ಅಂತ ಸರ್? ನಾನೆಲ್ಲಿ ಬಿಚ್ಚಲ್ಲಪ್ಪ, ಅವ್ರನ್ನೇ ಬರ ನಡಿ. ಅಲ್ಲ ಸರ್, ಇನ್ನೊಂದು ಬಹಳ ಪ್ರಮುಖವಾಗಿ ಸರ್, ತಮ್ಮ ಈ DC ಅವರ ಆರೋಪ ಬಂದಿದೆ, ಈ ಲೋಕಾಯುಕ್ತರ ಕೇಸ್ ಆಗಿದೆ ಅನ್ನುವಂಥದ್ದು ಸರ್. ಏನಾಗಿದೆ? ಅವ್ರು ಸಸ್ಪೆಂಡ್ ಆಗಿದ್ದಾನೆ, ಸಸ್ಪೆಂಡ್ ಮಾಡಿದ್ದೀವಿ. ಜೈಲಿಗೆ ಹೋಗಿದ್ದಾನೆ, ಬೇಲ್ ಆಗಿದೆ, ಆಯ್ತಲ್ಲ. ಆರ್.ಬಿ. ತಿಮ್ಮಾಪುರ್ ಯಾಕೆ ಟಾರ್ಗೆಟ್ ಆದ್ರೂ ಹಾಗಿದ್ರೆ ಸರ್? ಅದು ಯಾವ ಟಾರ್ಗೆಟ್ ಮಾಡ್ತಾನಡಿಯಪ್ಪ ನೋಡಿ. ಅಲ್ಲ, ತಮ್ಮ ರಾಜೀನಾಮೆ ಆಗ್ಲೇಬೇಕು ಅನ್ನುವಂಥದ್ದು. ಅವಶ್ಯಕವಾಗಿ ತೇಜೋವಧೆ ಮಾಡಲಿಕ್ಕೆ ಇಂಥ ಕೆಲಸ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಪಾಪ ನಮ್ಮ ವಿರೋಧ ಪಕ್ಷದ ನಾಯಕರಿದ್ದಾಗೆ ದಾರಿ ತಪ್ಪಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಡೀತಾ ಇದೆ. ಏನು ಮಾಡೋಕ್ಕಾಗತ್ತೆ? ಸುಖ ಸುಮ್ಮನೆ ನಮ್ಮಂಥವ್ರ ಮೇಲೆ ಬ್ಲೇಮ್ ಮಾಡೋದು, ರಾಜಕಾರಣ ಮಾಡೋದು ನಡೀತಾ ಇದೆ. CM ಸೇರಿ ಹೈಕಮಾಂಡ್ ನಿಮ್ಮ ಬೆನ್ನಿಗೆ ನಿಂತಿದೆ ಅಂತ ಸರ್? ತಪ್ಪೇ ಮಾಡಿಲ್ಲ, ಇನ್ನು ಬೆನ್ನಿಗೆ ಹೋಗೋದು ಹೊರಗೆ ಬರೋದು ಎಲ್ಲಿ ಬರುತ್ತೆ ನಡ್ರಿ. ಯಾವ ಕ್ಲಾರಿಫಿಕೇಶನ್ ಕೇಳಿಲ್ವ ಸರ್ ಹಾಗಿದ್ರೆ? ನೋ, ನಥಿಂಗ್. ಇದಿಷ್ಟು ಆರ್.ಬಿ. ತಿಮ್ಮಾಪುರ್ ಅವರ ಸ್ಪಷ್ಟನೆ. ನನ್ನ ತಪ್ಪು ಮಾಡಿದ್ರೆ ರಾಜೀನಾಮೆ ಕೊಡ್ತೇನೆ, ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋಂಥ ಪ್ರಶ್ನೆಯನ್ನ ವಿರೋಧ ಪಕ್ಷದ ನಾಯಕರಿಗೆ ಕೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಿವ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕಂತ ಬಿಜೆಪಿಯ ಸದಸ್ಯರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ